ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಇಂಗಳಿಗೆಯ ವತಿಯಿಂದ ಹೌದ್ರಿಪ್ಪ. ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೌದು, ಹೇಳಿ ಹೇಳಿ. ಅದಕ್ಕ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತುಗಳು ಹಿಂಗೆ ಹೇಳ್ತಾರೆ. ಹೆಂಗ್ರಿಪ್ಪ ಸರ? ಶಾಸ್ತ್ರ ಓದಿದವನು ಶಾಣ್ಯಾನಲ್ಲ, ಹೌದ್ರಿಪ್ಪ. ಹೌದು, ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ. ಹೌದ್ರಿಪ್ಪ. ಹೌದು, ಕ್ಯಾವಿ ಹುಟ್ಟವರಲ್ಲ, ಸಾಧುಗಳಲ್ಲ. ಹೌದು, ಹೌದು. ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ. ಹೌದ್ರಿಪ್ಪ. ಹೌದು, ಇದೇ ಮಾತು ಯಾಕೆ ಹೇಳ್ತಾರೆ ಸರ? ಗೌಡ್ರಿ ಎತ್ತು ನಿಂತಾರ. ಕಣ್ಣಿಗೆ ಕಾಣುವುದಲ್ಲ, ಚಕ್ಕ ಬಂಗಾರಲ್ಲ. ಒರಿಗಚ್ಚಿ ನೋಡಂದ ಕುಮಾರ ಕಕ್ಕಯ್ಯ, ಒರಿಗಚ್ಚಿ ನೋಡಂದ ತಿಕ್ಕಿ ತಿಕ್ಕಿ ನೋಡೋಣ ಅಂತ ಹೇಳಿ ಗೌಡ ತಿಕ್ಕಿ ತಿಕ್ಕಿ. ಹೌದಲ್ಲ? ಹಾ, ಹಾ. ಎಷ್ಟೋ ಮಂದಿ ಶಾಸ್ತ್ರ ಓದಿರ್ತಾರೆ. ಹೌದ್ರಿಪ್ಪ. ಈ ಬ್ರಹ್ಮ ವೇದಿಕೆ ಮ್ಯಾಗ ಬಂದ ನಿಂತು ಹಾ, ಶಾಸ್ತ್ರ ಹೇಳ್ತಾರ. ಹೌದಪ್ಪ. ಶಾಸ್ತ್ರ ಹೇಳಿ ಮನಿ ಒಳಗ್ ಹೋಗಿ ಬದನಿಕಾಯಿ ತಿನ್ನು ತೆಗೆದು ಮಾಡ್ತಾರ. ಹೌದಾ? ಅವರಿಗೆ ಶಾಣ್ಯರಲ್ಲಕ್ಕೆ ಬರ್ತದೆ. ಇಲ್ಲ, ಅದಕ್ಕ ಶಾಸ್ತ್ರ ಸಂತಿಗೋಟಿ ಪುರಾಣ ಪೊಂಡರಗೋಟಿ ಕಂಡಿಲ್ ಕಂಡು ಹೇಳೋ ಮಿಂಡ್ರಿ ಮಗನ ಅಂತ ಅರ್ಥ ಇಲ್ಲ. ಹೌದು, ಹಣವನ್ನು ಚಪ್ಪಾಳೆ ಬರ್ಲಿ. ಇಂಥ ಬಿಡಿದ್ರೆ ಬೆಳಗಾದ ಕೂತ ಮಂದಿಗೆ ನಿಂತಿನೇ ಬರುದಿಲ್ಲ. ಹೌದು. ಹಾ, ಹಾ. ಗೌಡ್ರು ಇಟ್ಟು ಚಂದ ಸದಾಶಿವ ಮುತ್ತನ ತತ್ವದ ಮಾತುಗಳು ಹೇಳ್ತಾರಂದ್ರ ಹೌದು. ನನಗನ್ನುತ್ತದೆ ಈಗ ಸದ್ಯದ ಎಲ್ಲಿ ಸದಾಶಿವ ಮುತ್ತನ ಪ್ರತ್ಯಕ್ಷವಾಗಿ ಬಂದು ಮಾತಾಡ್ಲತ್ತ ನಮಗ ಅದಕ್ಕೆ ಚಂದ ಗೌಡ್ರು ಹೇಳ್ಯಾರ. ಅದು ಕಾರ್ಯಕ್ರಮನ ಹಂಗೆ ನಡ್ತೇನ್ರಿಪ್ಪ. ಇಲ್ಲಿ ಎಷ್ಟೋ ಮಂದಿ ನಾನಾನಂತ ಪುಸ್ತಕ ಪಠಣಗಳನ್ನ ಮಾಡಿ ಹೌದು, ಮನೆಯೊಳಗ 2-3 ಕಪಾಟ ತಂದಿಟ್ಟು ಆ ಕಪಾಟ ತುಂಬಾ ಎಲ್ಲ ಪುಸ್ತಕ ಇಟ್ಟು ಅದಕ್ಕೆ ಪೂಜಾ ಮಾಡಿ ಅದರ ನಿಜ ತತ್ವ ಜನಕ್ಕೆ ಹೇಳಿಲ್ಲ ಅಂದ್ರ ನಮಗ ಪುರಾಣ ಪಂಡಿತರು ಅಂತಾರೆ. ಹೌದು, ಅಲ್ಲಕ್ಕೆ ಬರಲ್ಲಪ್ಪ. ಹಂಗೆಂಗದ? ಅಲ್ಲಾಕ ಬರುವುದಿಲ್ಲ. ಹೌದು, ಕ್ಯಾವಿ ಹುಟ್ಟವರಿಗೆಲ್ಲ ಸಾಧುಗಳಲ್ಲಾಕ ಬರುವುದಿಲ್ಲ. ಅದು ಹೆಂಗ್ರಿಪ್ಪ? ಎಷ್ಟೋ ಮಂದಿ ಪ್ರಪಂಚ ವಜ್ಜಾಗಿ ಈಗೀಗ ಅಲಿಕಾಡಿ ಹೆಂಡ್ರು ಮಕ್ಕಳು ಪ್ರಪಂಚ ಮಾಡಿ ಸಂಸಾರವಲ್ಲಾಗನೆ ಪಾರಮಾರ್ಥದೊಳಗೆ ಕಾಲಿಡು ಸಲುವಾಗಿ ಕ್ಯಾವಿ ಹಾಕಿದವರದಾರ. ಹೌದು, ಮತ್ತೆ ಹೆಂಡ್ರ ಮಕ್ಕಳು ಕೂಡ್ ಹಾಲಕ್ಕೂ ಎಷ್ಟೋ ಮಂದಿ ಕ್ಯಾವಿ ಹಾಕೊಂಡು ಹೊಂಟಾರ ರೋಡ ಹಿಡಿದು. ಅವರಿಗೆ ಸಾಧು ಅಲ್ಲಕ್ಕ ಬರುದಿಲ್ಲ. ಪ್ರಪಂಚ ಬದುಗೊತ್ತಿ ಪಾರಮಾರ್ಥದೊಳಗೆ ಪರಮಾತ್ಮನ ಸೇವಾ ಯಾವ ಮಾಡ್ಯಾನ ಅವ ನಿಜವಾದ ಸಾಧು. ಹೌದ್ರಿಪ್ಪ. ಹೌದು, ಹೌದು. ಈಗ ಭೂಮಿ ತೆಲಿ ಮ್ಯಾಗ ಮನಮಂಡದವರಾಗಿ ಹೋದ್ರು ಎಲ್ಲರಿಗೂ ಗೊತ್ತದ ಅವರಿಗೆ ನಿಜವಾದ ಸಾಧು ಅಲ್ಲ. ಹೌದ್ರಿಪ್ಪ. ಹೌದು, ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ ಅಂತ ಹೇಳ್ತಾರ. ಹೌದು. ಯಾಕಂದ್ರ ಯಾಕ್ರಿಪ್ಪ? ರೈಲ್ವೆ ಸ್ಟೇಷನ್ ಬರ್ತಾರ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ಇದು ಶರೀರ ಎಂಬುವುದು ಗಂಡಗ ಮೀಸಲ, ಗಂಡನ ಹೊರತ ಮತ್ಯಾರಿಗಿಲ್ಲ ಅಂತೇಳಿ ತನ್ನ ಕೂಸಿನ ಪ್ರಾಣ ಹೋದರೂ ತನ್ನ ಶೀಲ ಬಿಡಲಿಲ್ಲ ಜಗ. ಪತಿವರ್ತ, ಪತಿವರ್ತ. ಕಡ್ಲಿಮಟ್ಟಿ ಕಾಶಿಬಾಯಿ. ಹೌದ್ರಿಪ್ಪ. ಹೌದು, ಹೌದಲ್ಲ? ಹೆಚ್ಚು ಗಂಧದ ಸಂಗತ ಪ್ರಪಂಚ ಮಾಡಿ ಸಾಕ್ಷಾತ್ ಮಲ್ಲಗೊಳಿಸಿಕೊಂಡು ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ. ಅವರಿಗೆ ನಿಜವಾದ ಪತಿವ್ರತ ಹೆಣ್ಣು ಮಕ್ಕಳು ತಿಳಿದ. ಹೌದ್ರಿಪ್ಪ. ಹೌದು. ಹಂಗ ಇವತ್ತು ಸ್ಟೀಲ್ ಹೊಳಿತದ, ತಾಮ್ರ ಹೊಳಿತದ, ಬಂಗಾರ ಹೊಳಿತದ. ಹೌದು, ಹೊಳಿತಿರ್ತಕ್ಕಂಥದ್ದು ಎಲ್ಲ ಚೊಕ್ಕ ಬಂಗಾರಲ್ಲ. ಈ ದೈವದಂತ ವರಿಗಲ್ಲದಲ್ಲ, ಈ ವರಿಗಲ್ಲಿಗೆ ಹೆಚ್ಚು ತಿಕ್ಕಿ ನೋಡ್ದತ್ ಮುಂದೆ ಗೊತ್ತಾಗ್ತದ ಯಾವಾದು ಚೊಕ್ಕ ಬಂಗಾರದ, ಯಾವಾದು ಚೊಕ್ಕ ಬಂಗಾರ. ಹೌದ್ರಿಪ್ಪ. ಹೌದು, ಹೌದು. ಒಂದು ಕರ್ಮ, ಇನ್ನೊಂದು ಪ್ರಾರಬ್ಧ. ಹೌದ್ರಿಪ್ಪ. ಹೌದು. ನಾ ಏನ್ ಹೇಳಿದ? ಏನ್ರಿಪ್ಪ? ಕರ್ಮ ಅಂದ್ರ ಕಾಯಕ ಕ್ರಿಯೆ. ಹಾ, ಹಾ. ಇದನ್ನೇ ಒಂದು ಕರ್ಮ. ನಾವು ಮಾಡೋ ಕಾಯಕ ಸುದ್ದಿದ್ರ ಭಗವಂತ ನಮ್ಮ ಸದಾ ಬೆನ್ನಿಂದ ಇರ್ತಾನ ಅಂತ ನಾ ಹೇಳಿದೆ. ಹೌದು, ಹೌದು. ನೀವ್ ಹೇಳಿರಿಪ್ಪ. ಹೌದು. ಇವ್ರ ಹೇಳಿದ್ರು ಪ್ರಾರಬ್ಧ, ಪ್ರಾರಬ್ಧದಿಂದ ಜಗತ್ತಿನೊಳಗೆ ಎಲ್ಲ ಅದ. ನೀ ಏನ್ ಮಾಡಿದ್ರು ನಿಂದೆಲ್ಲ ಸುಳ್ಳದ. ಪ್ರಾರಬ್ಧದಿಂದ ಜಗತ್ತಿನೊಳಗೆ ಏನಾರಿ ಆಗಿತ್ತಂದ್ರೆ ಹೇಳು. ಹೌದು. ಮಾಡಂಗ ಮಾಡಿದ್ರ ಆಗಂಗಿ ಆಗೋದು ಅಂತ ಹೇಳಿ ಪ್ರಾರಬ್ಧ ಪಾಯ ಹಚ್ಚದ್ರಿ. ಹೌದ್ರಿಪ್ಪ. ಹಚ್ಚಾರಿ ಸರ್. ಓ ಮಾಡು ಮಾಡ್ತಾರವ್ರ. ಮಕ್ಕೊಂದ್ ಮನುಷ್ಯ ಎದ್ದು ಕುಳ್ಳಿಕತ್ತನ್ರಿಪ್ಪ. ಇವತ್ತು ನಿಮ್ಮ ಬಳಿ ಒಳಗ ಇದರ ಒಬ್ಬ ಬಿಟೆಕ್ ಸಿವಿಲ್ ಇಂಜಿನಿಯರ್ ಹಂಗಂದ್ರ ನಿಮ್ಮ ಬಿಲ್ಡಿಂಗ್ ಪಾಯ ಮಜಬೂತ್ ಇತ್ತಂದ್ರ ಪ್ರಾರಬ್ಧ ನಿಂದಿರ್ತದ. ಅಂದ್ರೆ ಈಗ
ಆ ಪಾಯ ಬ್ರೇಕರ್ ಹಚ್ಚಿ ಹೊಡಿತದ ಎಚ್ಚರ್ಲೆ ಹಾಡ್ಕೆ ಹೌದು ಬಂದ ಕತ್ತೆ ಡಗ ಡಗ ಡಗ. ನಾ ಹೇಳ್ದ ಹಾ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಅನ್ನೋದು ಇತ್ತಂದ್ರ ಹೌದು 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ರಾವಣನ ಗರ್ವಹರಣ ಮಾಡ್ದ. ಹಂಗ ನಾ ಬಹಳ ಶಾಣೆ ಅದಿನಂತ ನೀವೇನಾರಿ ಅಂದ್ರೆ ಮದುವೆ ಮುತ್ತ ನನ್ನ ಕೃಪಾದಿಂದ ಹುಟ್ಟಿಗೆ ರಾವಣ ಮಾಸ್ತರ್ ನಿಮ್ಮ ಗರ್ವಹರಣ ಮಾಡ್ತಾನೆ ಅಂತ ಹೇಳಿ ನಾನು ನಿಮ್ಗೊಂದು ಮಾತಂದಿದ್ದೆ. ಹೌದು ಅಂದಿರಿಪ್ಪ. ನೀವೇನಂದ್ರಿ ಹಾ ಮತ್ತೆ ನೀವೆಲ್ಲ ಹತ್ತಿದ್ದವ್ರೆ ಲಂಕಾ ಉಳಿಸ್ಕೊಳ್ಬೇಕಾಗಿತ್ತು ಪ್ರಯತ್ನದಿಂದ. ಹೌದು ನಿಮ್ಮ ಪ್ರಾರಬ್ಧದಿಂದ ಲಂಕಾ ಸುತ್ತದತ್ತ ನೀವು ಒಂದು ಮಾತು ಹೇಳಿದ್ರಿ. ಹೌದು ಹೇಳ್ಯಾರಿಪ್ಪ ಸರ್. ಅದು ಕರ್ಮ ಕರ್ಮ ಅದು ಪ್ರಾರಬ್ಧದಿಂದ ಸುತ್ತಿಲ್ರಿ ಮಾಡೋ ಮಾಸ್ತರ್ ಅವ್ರ. ಮತ್ತೆ ಹ್ಯಾಂಗ್ರಿಪ್ಪ? ಯಾವಾಗ ರಾವಣ ಸೀತಾಗ ಒಯ್ಬೇಕಂತ ಹನುಮಂತ ಲಂಕಾ ಪಟ್ಟಣದೊಳಗಿತ್ತಿದ ಹನುಮಂತನ ಬಾದಿಗೆ ಬೆಂಕಿ ಹಚ್ಚದ ಯಾರಿಪ್ಪ? ರಾವಣ. ಹೌದು ರಾವಣ ಹಚ್ಚ. ಅವಾಗ ಹನುಮಂತ ವಿಚಾರ ಮಾಡ್ತಾನ ನಾವು ಹಿಂಗೆ ಮಾಡ್ಕೊತು ನನ್ನ ಪ್ರಾರಬ್ಧ ಕರ್ಮ ಅಂತೇಳಿ ಕಪ್ಪು ಕೊಟ್ಟಂದ್ರ ಅವಾಗತಿ ಆಗ್ತದ. ಇವತ್ತ ರಾವಣನಲ್ಲಿ ಗರ್ವ ಬಂದಾನಂದ್ರ ಪ್ರಯತ್ನದಿಂದ ಇವನ ಲಂಕಾ ಸುಡ್ಬೇಕಂತೇಳಿ ಅದೇ ಬಾಲಿಂದ ಹಚ್ಚಿದ ಬೆಂಕಿ ತಗೊಂಡು ಸುತ್ತ ಲಂಕಾ ಸುತ್ತದತ್ತ ಮುಂದ ಪ್ರಯತ್ನದಿಂದ ರಾವಣನ ಲಂಕಾ ಸುಟ್ಟದ. ರಾವಣನ ಲಂಕಾ ಸುಟ್ಟ. ಹೌದು ಬರ್ಲಿ ಹುಲಿ. ಅದರಂತೆ ಈ ಬಳಿ ಒಳಗೆ ನೀವೇನು ಪ್ರಾರಬ್ಧ ಅಂತ ಹೇಳಿ ಏನು ಬಡಬಡಿಸ್ಲತ್ತೀರಲ್ಲ ಹೌದು ಇವತ್ತ ಪ್ರಯತ್ನದಿಂದ ನಿಮ್ಮ ಲಂಕಾ ಸುಡ ಒಟ್ಟಿಗೆ ರಾಹುಲ್ ಮಾಸ್ತಾರನ ಎಚ್ಚಲ್ಲಿ ಹಾಡ್ಕಲಿ. ಹೌದಾ ಹುಲಿ ಹೇಳಿದ್ರಿ ನೀವು. ಪ್ರಾರಬ್ಧದಿಂದ ಒಂದು ದಂತ ಕತ್ತಿ ಹೇಳಿದ್ರಿ. ಹೌದು ಹೇಳ್ಯಾರಿಪ್ಪ. ಆ ಯಮರಾಜ ಮ್ಯಾಗಿಂದ ಬಿಟ್ಟು ತಳಗಿಂದ ಹೊಂಟತ್ತ ಪ್ರಾರಬ್ಧ ಕರ್ಮ ಯಾರಿಗೆ ಬಿಟ್ಟಿಲ್ಲ. ಹೌದು ಚೀಟಿ ಬುಡಕ ಬರ್ಲಾತ್ರಿ. ಪ್ರಯತ್ನದಿಂದ ಜಗತ್ತದೊಳಗೆ ಏನಾಗ್ಯದ ಹೇಳ್ತೀನಿ ಕೇಳಿ. ಏನಾಗಿದ್ರಪ್ಪ ಬರ್ಲ? ಯಾವ ಬಿಜಾಪುರ ಜಿಲ್ಲೆಯ ಕರ್ನಾಟಕದಲ್ಲಿ ಆಲ್ಮೇಲದೊಳಗೆ ಹುಟ್ಟಿ ಬಂದ್ರು ಯಾರಿಪ್ಪ? ತಾಯಿ ದೊಡ್ಡಮ್ಮ ತಂದೆ ಭೀಮಸೇಮನ ಪುಣ್ಯ ಉದರದಿಂದ ರಾಮಲಿಂಗಾಗಿ ಹುಟ್ಟಿ ಬಂದ. ಹೌದು ರಾಮಲಿಂಗಾಗಿ ಹುಟ್ಟಿ ಬಂದರು. ಹುಟ್ಟಿ ಬಂದು ತಾಯಿ ತಂದೆ ಇಬ್ರು ಕೂಡಿ ಎಲ್ಲಿ ಹೋದ್ರು? ಎಲ್ಲಿಗಿರಿಪ್ಪ? ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಹೋದ್ರು ತಾಯಿ ತಂದೆ ಕೂಡಿ. ಹೌದು ಇಬ್ಬರು ತಾಯಿ ತಂದೆ ಕೂಡಿ. ತಾಯಿ ತಂದೆ ಹೋದಂತ ಸಮಯದೊಳಗೆ ಏನಾಯ್ತ್ರಿಪ್ಪ? ತಾಯಿ ವಿಚಾರ ಮಾಡ್ತಾಳ ಸಿದ್ದರಾಮನ ದರ್ಶನ ಮಾಡುವುದಂದ್ರ ಪಂಚಾಮೃತ ಬಾಣದ ಎಡಿನ ತಗೊಂಡು ಹೋಗ್ಬೇಕಂತೇಳಿ ಹೌದು ಒಂದು ಅನ್ನದ ಎಡಿ ತಗೊಂಡು ಸೊಲ್ಲಾಪುರಕ್ಕೆ ಬಂದ್ರು ತಾಯಿ ಮಗ. ಸಿದ್ದರಾಮನ ದರ್ಶನ ಮಾಡೋಕ್ಕಿಂತ ಮೊದಲ ಈ ಒಂದು ಕೆರೆ ಒಳಗ ಕೈಕಾಲು ಮುಖ ತಕ್ಕೊಂಡು ಜರ್ತಕ್ಕ ನಾವು ದರ್ಶನ ತಗೊಂಡೇವಂದ್ರ ಹೌದು ನಾವು ಬಂದಿದ್ದು ಪುಣ್ಯ ಪ್ರಾಪ್ತಿ ಆಗ್ತದ. ಅಲ್ಲಿ ಹೋಗಿ ಕೈಕಾಲು ಮುಖ ತಕ್ಕೋಬೇಕಂತ ಹೇಳಿ ಆ ಕೆರಿ ಒಂದು ಕಟ್ಟಿ ಮ್ಯಾಗ ಏನ್ ಮಾಡಿದ್ರು? ಹೌದು ಏನು ಮಾಡಿದ್ರಿಪ್ಪ? ತಂದಿರ್ತಕ್ಕಂತ ಬುದ್ಧಿ ಎಡಿ ಇಟ್ರು. ಹೌದು ತಾಯಿ ಕಾಲ ಮರಿ ತಕ್ಕೊಳಕ್ ಹೋದಳು. ಸಣ್ಣ ಮಗ ರಾಮಲಿಂಗಗೆ ಮುಂದೆ ಕುಂಡರಿಸಿ ಹೋದಳು. ಹೌದ್ರಿಪ್ಪ ಏನಾಯ್ತ್ರಿಪ್ಪ? ತಾಯಿ ಕೈಕಾಲು ಮುಖ ತಕ್ಕೊಂಡು ಬರುದ್ರೊಳಗ ಒಂದು ನಾಯಿ ಬಂದು ಬುದ್ಧಿಗೆ ಬಾಯಿ ಹಾಕಿತ್ತು ನೋಡ್ರಿ ಪುಣ್ಯ. ಹೌದು ನಾಯಿ ಬಂದು ಬುದ್ಧಿಗೆ ಬಾಯಿ ಹಾಕಿದಾಗ ನಾಯಿ ಬಂದು ಬುದ್ಧಿಗೆ ಬಾಯಿ ಹಾಕಿ ಇನ್ನೇನು ಎಡಿತಿತ್ತು ರಾಮಲಿಂಗ ಕಂದ ಮುಂದೆ ಕೂತಿದ. ಹೌದಪ್ಪ ಹೌದು. ತಾಯಿ ಹಡಬಡಿಸಿ ಬಂದು ನೋಡ್ತಾಳ ಸಿದ್ದರಾಮಗ ತಲುಪಬೇಕಾದಂತ ಎಡಿ ಏಕೋಚಿತ ಒಂದು ನಾಯಿ ತಿನ್ನುತ್ತದ ಅಂತೇಳಿ ಆಕ್ರೋಶದಿಂದ ಕಲ್ಲು ತೊಂದು ನಾಯಿಗೆ ಹೊಡೆದಳು. ಹೌದಪ್ಪ ಹೊಡೆದಾಗ ಏನಾಯ್ತ್ರಿಪ್ಪ? ನಾಯಿಗೆ ಹೊಡೆದ ಕಾಲಕ್ಕೆ ನಾಯಿಗೆ ಕಳು ಜಾಗಿಗೆ ಬಿಡಿತು. ಹೌದು ಅವಾಗ ನಾಯಿ ದೇಹ ಬಿಡ್ತು. ತಾಯಿಗೆ ಚಿಂತಾಯ್ತು. ಹೇ ಭಗವಂತ, ಹೇ ಕರುಣಾನಿಧಿ, ಅಪತ್ತು ಬಾಂಧವ, ಎಂತ ಸಂಕಟ ತಂದೆವು. ಹೌದ್ರಿಪ್ಪ ಹೌದು. ಸಿದ್ದರಾಮ ನಿನ್ನಲ್ಲಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳಕಂತೇಳಿ ನಾ ಬಂದಿನ ಕಂಡೋ ಬಂದೆ ಪ್ರತಿ ಅವತಾರಿ ಒಂದು ನಾಯಿಗೆ ಹೊಡೆದು ಪಾಪಕ್ಕೆ ಗುರಿಯಾದ ಭಗವಂತ. ಹೌದಪ್ಪ ಹೌದು. ಇದು ಎಂತ ಸತ್ತು ಪರೀಕ್ಷೆ ತಂದೆವು ಅಂತೇಳಿ ದುಃಖ ಮಾಡ್ಯಾಳಾತ್ಳು. ಅವಾಗ ಸಣ್ಣ ಮಗ ರಾಮಲಿಂಗ ಬಂದ ತಾಯಿಗೆ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಏ ತಾಯಿ, ದುಃಖ ಮಾಡ್ಬೇಡವಾ, ಈ ನಾಯಿ ಸತ್ತಿಲ್ಲ, ಜೀವಂತ ಆದಂತ. ಹೌದಪ್ಪ ಹೌದು. ಇಲ್ಲೋ ಕಂಡ, ಯಾಕೆ ಸುಳ್ಳು ಮಾತಾಡ್ಲತ್ತೀವಿ? ಹೌದು ಪ್ರಾಣ ಹೋಗ್ಯಾವ. ನನ್ನ ಕೈಲಿ ನಾನೇ ಹೊಡೆದನು ಕಂದ, ಈ ನಾಯಿ ದೇಹ ಬಿಟ್ಟ. ಹೌದ್ರಿಪ್ಪ ಹೌದು. ಇಷ್ಟ್ರ ಒಳಗ ನಾಯಿ ಮಾಲಕ ಅದನ್ನು ನೋಡಿ ಹುಡುಕ್ಯಾಡ್ಕೊತ ಬಂದು ನೋಡೋದ್ರೊಳಗೆ
ನಾಯಿ ದೇಹ ಬಿಟ್ಟಿತ್ತು. ಹೌದಪ್ಪ ಹೌದು. ಹೇಳ್ತಾನ ಲಕ್ಷ ಲಕ್ಷ ಖರ್ಚು ಮಾಡಿ ಈ ನಾಯಿ ಅಲ್ಲಲ್ಲ ಪಾಲಲ್ಲ ನಾ ಮಾಡಿದ ಇದು ನಾಯಿನ ಹೊಡೆದವ್ರು ಯಾರು? ಹೌದಾ? ಅವಾಗ ತಾಯಿ ಹೇಳ್ತಾಳಪ್ಪ, ತಿಳಿದರಾಲಿ ತಿಳಿಲರದಾರಲಿ ನಾಯಿಗೆ ನಾ ಹೊಡೆದಿದ್ದ. ಹೌದಪ್ಪ, ನಂದು ತಪ್ಪಾಗ್ಯದ ತಂದಿ, ಅದನಿಗೆ ಏನು ಶಿಕ್ಷೆ ಕೊಡ್ತಿ ಕೊಡು ಅಂದ. ಅವಾಗತ್ತ ಮಗ ಹೇಳ್ತಾನೆವಾ, ನೀ ಯಾಕೆ ತಪ್ಪಲ್ಲತ್ತಿ? ತಪ್ಪನಬೇಡ, ನಾಯಿ ದೇ ಬಿಟ್ಟಿಲ್ಲ. ಅದು ನಾಯಿ ಮಕ್ಕೊಂಡಂದ. ಅವಾಗ ಮಾಲಕಗೆ ಸಿಟ್ಟು ಬಂದತ್ತನ, ಏನೋ ತಾಯಿ ಮಗ ಏನ ಆಟ ಹಚ್ಚಿರಿ? ಸಣ್ಣಗೆ ಏನ್ ಆಟ ಹಚ್ಚಿರಿ? ನಿಮ್ಮ ಸತ್ತದ ಅನ್ನೋದು ನೀ ಸತ್ತಿಲ್ಲ ಅನ್ನೋದು ನಮ್ಮ ಹುಚ್ಚರೊಳಗೆ ತೆಗಿಲಿತ್ತಿದಲ್ಲ. ಇಂಥ ಜಾತ್ರೆ ಒಳಗೆ ನಾಯಿ ಮನಗ್ತದಂದ್ರ ನಮ್ಮ ತಲೆ ಕೆಟ್ಟದೇನು? ಎಬಸ್ಸು ನೋಡು ನಾಯಿಗಂದ. ನೋಡ್ರಿ ಪುಣ್ಯ ಹಂಗೆ ಎಬ್ಬಸ್ತಾನ. ಅವಾಗ 5-6 ವರ್ಷದ ಕಂದ ರಾಮಲಿಂಗ ಕೊಳ್ಳ ಒಳಗೆ ಇರ್ತಿರ್ತಕ್ಕಂಥ ಒಂದು ಶಲ್ಯ ತೆಗೆದು ಭಗವಂತಗೆ, ಹೇ ಗುರುನಾಥ, ನಾವು ಮಾಡುದು ಕಾಯಕ ಸತ್ಯ ಇದ್ರ ಈ ಸತ್ಯ ನಾವು ಹೇಳ್ಬೇಕಂತೇಳಿ ಶಲ್ಯ ಎಲಿದಿಂದ ಬಾಲಿನವರೆಗೆ ಜಗ್ಗಟ್ಟಿಗೆ ಸತ್ತನ ಎದ್ದದ. ಅವಾಗ ಸತ್ತ ನಾಯಿ ಮಾಲಕನ ಬೆನ್ನು ಬಿಟ್ಟು ರಾಮಲಿಂಗನ ಬೆನ್ನು ಹತ್ತಲತ್ತು. ಅವಾಗ ಮಾಲಕ ನಾಯಿಗೆ ಕರೆದ್ರು, ನಾಯಿ ಬರ್ಲಿಲ್ಲ. ಚಿಂತಾಯ್ತು, ಹೇ ರಾಮಲಿಂಗ ನಿಂದ್ರಂದ. ಈ ನಾಯಿಗೆ ಲಕ್ಷ ಲಕ್ಷ ಖರ್ಚು ಮಾಡಿ ನಾ ಇದಕ್ಕೆ ಜೋಪಾನ ಮಾಡಿದ. ಅದು ಒಂದೇ ಒಂದು ಸಲ ಇದಕ್ಕೆ ಜೀವದಾನ ಮಾಡಿದಿ. ನಾಯಿ ನಿನ್ನ ಬೆನ್ನು ಹತ್ತಿ ಬರ್ಲತ್ತದ, ಏನ ಕಾರಣ ತಿಳಿ ಕೇಳ್ದ. ಹೌದು, ಏನ್ ಹೇಳ್ಬೇಕ? ಅವಾಗ 5-6 ವರ್ಷದ ಕಂದ ಹೆಂಗ ಶಾಸ್ತ್ರ ಬಿಡಿಸ್ತಾನ ನೋಡ್ರಿ ಪುಣ್ಯಾತ್ಮರೇ. ಹೆಂಗ ಕೇಳ್ರಪ್ಪ? ಸೊಲ್ಲಾಪುರ ಎಂಬ ಒಂದು ಜಾತ್ರೆ ಅದ. ಹೌದು, ದೊಡ್ಡ ಜಾತ್ರೆ ಅಲ್ಲ. ಸೊಲ್ಲಾಪುರ ಎಂಬ ಒಂದು ದೊಡ್ಡ ಜಾತ್ರೆ ಅದ. ಭಕ್ತಿಯನಂತ ತಾಯಿ ಬಂದಾಳ. ಹೌದು, ತಾಯಿ ಬಂದಾಳ. ಜ್ಞಾನಿಯನಂತ ಮಗ ಸಂಗತಾನ. ಹೌದು, ಚಂಚಲ ಎಂಬ ಬುದ್ಧಿ ಪರಮಾತ್ಮಗಾಗಿ ತಂದಾಳ. ಹೌದಪ್ಪ, ತಂದಾಳ. ಕೈಕಾಲ ಮುಖ ತಕ್ಕೋಬೇಕಾದ್ರೆ ಚಂಚಲ ಎಂಬ ಬುದ್ಧಿ ಕೆರಿ ಕಟ್ಟಿ ಮ್ಯಾಗಿಟ್ಟಾಗ ಆಶಾಬುರುಕ ನಾಯಿ ಬಂದು ಚಂಚಲ ಎಂಬ ಬುದ್ಧಿಗೆ ಬಾಯಿ ಹಾಕ್ಯದ. ಹೌದು, ಇಲ್ಲಿ ಕೇಳಿ, ಇಲ್ಲಿ ಹೆಂಗ ತಗೊಂಡು ಭಕ್ತಿ ಎಂಬ ತಾಯಿ ಆಶಾಬುರುಕ ನಾಯಿಗೆ ಕಲ್ಲು ಹೊಡೆಯಲು ಆಶಾಬುರುಕ ನಾಯಿ ಸತ್ತು ಬಿದ್ದಾಗ ನಾಯಿಯ ಮಾಲಕ ಗರ್ವಿಷ್ಠ ಅಹಂಕಾರನಂತವ ಬಂದು ಅದು ಭಕ್ತಿ ಎಂಬ ತಾಯಿಗೆ ಬೈಯಲು ಜ್ಞಾನಿ ಎಂಬ ಮಗನು ಆಶಾಬುರುಕ ನಾಯಿಯನ್ನು ಎಬ್ಬಿಸಿದ. ಆಶಾಬುರುಕ ನಾಯಿಯನ್ನು ಎಬ್ಬಿಸಿದ. ಅವಾಗ ಆಶಾಬುರುಕ ನಾಯಿ ಗರು ಎಂಬ ಮಾಲೀಕನ ಬೆನ್ನತ್ತಿ ಪಾಪಕ್ಕೊಳಗಾಗುವುದಕ್ಕಿಂತ ಜ್ಞಾನಿ ಎಂಬ ಮಗನ ಬೆನ್ನತ್ತಿ ಪುಣ್ಯಕ್ಕೊಳಗಾಗುವುದು ಲೇಸು, ಪುಣ್ಯಕ್ಕೊಳಗಾಗುವುದು. ಮಾತು ಕೇಳ್ರಪ್ಪ, ಎಂತ ಮಾತ? ಇಂಥ ಶಾಸ್ತ್ರ ಬಿಡಿಸಿ ಜಗತ್ತಿನೊಳಗ ರಾಮಲಿಂಗನೇ ಅವನೇ ರಾಮಾರೂಢಾಗಿ ಹೊಟ್ಟು ಬಂದು ಅದೇ ಬಾಗಲಕೋಟೆ ಒಳಗ ಮಠ ಆಗ್ಯದ. ಪುಣ್ಯಾತ್ಮರಿ, ಇದು ಜಗತ್ತಿನೊಳಗ ಅವರು ಮಾಡಿರ್ತಕ್ಕಂಥ ಕೀರ್ತಿ. ಹಾದಿ ನಾನು ಸುದ್ದಿ ಸಾರ್ತದ. ಹೇಗೆ ಜಗತ್ತಿನೊಳಗ ಪ್ರಾರಬ್ಧ ಮ್ಯಾಗ ಭಾರ ಹಾಕಿ ಕೂತು ಯಾವರೇ ಎಲ್ಲರೇ ಪ್ರಾರಬ್ಧ ಇದ್ದಂಗ ಆಗಿ ಮುಂದ ಹಿಂಗ ಶಾಸ್ತ್ರ ಬಿಡಿಸಿದಂದ್ರ ಮುಂದಿನ ಸಂದಿಗೆ ಹೇಳಬೇಕು. ಹೌದು, ಇವತ್ತು ಪ್ರಾರಬ್ಧದ ಪ್ರಾಯ ಗಚ್ಚಿ ಅಂತ ನಾನಬೇಕು. ಹೌದ್ರಿಪ್ಪ, ಹೇಳ್ತಾರೆ ಸರ್, ಹೇಳ್ತಾರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು, ಜಗತ್ತಿನೊಳಗ ನಾವು ಮಾಡುವ ಕಾಯಕ ಮತ್ತು ಪ್ರಯತ್ನ ಇದ್ದರೆ ಮುಕ್ತಿ ಅದ. ಹೌದ್ರಿಪ್ಪ, ಮುಕ್ತಿ ಅದ. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತಿನೊಳಗ ನಿಮಗೆಲ್ಲರಿಗೆ ಪುಣ್ಯಾತ್ಮರಲ್ಲತ್ತಿದೆ ಒಂದು. ಹೌದು, ಪುಣ್ಯಾತ್ಮರು. ಯಾಕಂದ್ರ ಯಾಕ್ರಿಪ್ಪ? ಮದಗೊಂಡು ಮುತ್ತರು ಹೇಳ್ತರು. ಯಾಕಂದ್ರ ಇಲ್ಲಿ ತನ ತಾಯಿಗೆ ಮಕ್ಕಳು ನೋಡಿದ್ರೆ ನೀವು ಕೇಳಿರಿ. ಹೌದು, ತಾಯಿಗೆ ಮಕ್ಕಳು ನೋಡಿದ್ರೆ ಕೇಳಿರಿ. ಆದರ ತಾಯಿ ಬಂಧನ ಬಿಡಿಸಿದ ಮಗ ರಾಮಾರೂಢ ಜಗತ್ತದೊಳಗೆ ಎಂತ ಮಗ ರೀ. ಹೌದು, ದೊಡ್ಡ ಮಗನಪ್ಪ. ಅದಕ್ಕಾಗಿ ಮದಗೊಂಡು ಮುತ್ತರು ಹೇಳ್ತಿದ್ರು, ಏನ್ರಿಪ್ಪ? ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖದೃಷ್ಟಂ ಅಂತ ಹೇಳಿ ಮದಗೊಂಡಾಚಾರ್ಯ ಹೇಳ್ತಿದ್ರು. ಹೌದ್ರಿಪ್ಪ, ಹೇಳ್ತಿದ್ರು. ಮದುವೆ ಆಗ್ಯದ, ಪ್ರಪಂಚ ಸುದ್ದು ನಡೆದದ ಅಂತ ಹೇಳಿ ಅದು ನೀ ತಿಳ್ಕೊಂಡಿದಿ. ಹೌದು, ನೀ ತಿಳ್ಕೊಂಡಿ. ಇದಕ್ಕ ಮುಂದೆ ಮಕ್ಕಳು ಹತ್ತಾವ. ಹೌದು, ಮಕ್ಕಳು ಬರ್ತಾವ. ಹುಟ್ಟಿದ ಬಳಿಕ ನೋಡ್ತಾವಿಲ್ಲ, ಇದನ್ನು ಬೇಕಾಗ್ತದ. ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಸ್ವರ್ಗದಾಗ ಜಾಗ ಇಲ್ಲ ಅಂತೇಳಿ ಮದಗೊಂಡ ಮುತ್ತವ್ರು ಹೇಳ್ತಾರೆ. ಹೌದು, ಹೌದು. ಅಪತ್ರದ ಗತಿರ್ನಾಸ್ತಿ ಹೇಳ್ತಾ ಇತ್ತು. ಹೌದ್ರಿಪ್ಪ, ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ,
ಜಗತ್ತದೊಳಗ ಅಂತ ಮಹಾತ್ಮರಾಗಿ ಹೋಗ್ಯಾರ. ಎಂತವ್ರಿಪ್ಪ ಮದುಗಳು ಮುತ್ತವರು ಒಂದು ಮಾತು ಹೇಳ್ತಿದ್ರು, ಯಾರಿಗೆ ಪುಣ್ಯಾತ್ಮರನ್ಬೇಕು, ಯಾರಿಗೆ ಪಾಪಾತ್ಮರನ್ಬೇಕು. ಹೆಂಗ್ರಿಪ್ಪ ಅದ ಮಾತ? ಇವತ್ತೇ ಪುಣ್ಯ ಫಲ ಒಳಗೆ ನೀವೇನು ಕೂಡಿರಲ್ಲ, ನೀವೆಲ್ಲರೂ ಪುಣ್ಯಾತ್ಮರು. ಹೌದು, ಇವ್ರು ಎಲ್ಲರೂ ಪುಣ್ಯಾತ್ಮರಿಪ್ಪ. ನಿಮಗ ಪುಣ್ಯಾತ್ಮರಲ್ಲ ಕಾರಣ ಏನು? ಏನ್ರಿಪ್ಪ ಅದ ಸರ? ಯಾವಾಗ ಅಂತ್ಯಕಾಲ ಬತ್ತು, ನಿಮ್ಮ ಹೋಗೋ ಕಾಲ ಬತ್ತಂದ್ರ ಯಮ ನಿಮ್ಮ ಬೆಲ್ಲ ಹತ್ತಿ ಬರ್ತಾನ. ಹೌದು ಹೌದು, ಒಯ್ಲಕ್ಕೆ ಬರ್ತಾನ. ಯಮ ಬೆಲ್ಲ ಹತ್ತಿ ಬಂದ ಕಾಲಕ್ಕ ಎಷ್ಟೋ ಮಂದಿ ಯಮನಲ್ಲಿ ಕೃಪಾ ಬೇಡ್ತೀರಿ, ಆದರೂ ಯಮ ನಿಮಗೆ ಬಿಡುವುದಿಲ್ಲ. ಬಿಡುವಲ್ಲ, ಹಗ್ಗ ಹಾಕ್ತದೆ ಹೆಡಕಿಗೆ. ಆದರೂ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಏನ್ ಮಾಡ್ದಾರಿಪ್ಪ? ಯಮ ಬಂದ ಕಾಲಕ್ಕ, ಯಪ್ಪ ನನಗೆ ಇನ್ನೂ ಬಾಳಿ ಬದುಕಬೇಕು ಅನ್ನೋ ಆಸೆ ಅದು. ಹೌದಿಪ್ಪ, ನನಗೇನೋ ಬಾಳ್ಬೇಕು ಅನ್ನೋ ಆಸೆ ಅದ. ಏನಾರು ಮಾಡಿ ನನಗೆ ಜೀವದಾನ ನೀಡಂದ ಕಾಲಕ್ಕ ಅವಾಗ ಹೇಳ್ತಾನ, ಏನ್ ಹೇಳ್ದಾರಿಪ್ಪ? ನೋಡು ಹಾ, ನಿನ್ನ ಸಮಯ ಮುಗದ, ನಿನ್ನ ಮುಗಿದದ, ನಿಂದು ಒಯ್ಬೇಕಾಗ್ಯದ ಅಂದ ಕಾಲಕ್ಕ ನೋಡತ್ತೇಳಿ ಮುಗಿತನ ಬಂದಿರ್ತಕ್ಕಂತ ಯಮಾಗ ಒಂದು ಕಪ್ ಚಾ ಕುಡಿಸ. ಹೌದು, ಒಂದು ಕಪ್ ಚಾ ಕೊಡ್ತದರಿಪ್ಪ. ಚಾ ಕುಡಿಸೋ ಕಾಲಕ್ಕ ಆ ವ್ಯಕ್ತಿ ಮ್ಯಾಗ ಯಮರಾಜನ ಅಂತು ಕಾರಣ ಬತ್ತು. ಎಷ್ಟೋ ಮಂದಿ ಬಂದತ್ತು ಮುಂದೆ ನನ್ನ ಸಂಗತಿ ಇತ್ತಂಡು ವಾದ ಮಾಡ್ಯಾರ. ಕರೆ ಇವತ್ತು ನಿನಗೊಂದು 3 ಮಾತು ಕೊಡ್ತಾ, ಏನ್ ಬೇಡ್ತಿ ಬೇಡು, ನೆರವೇರಿಸಿ ಕೊಡ್ತೀನಿ. ಹೌದು, ಅಂದಾಗ ಏನಾಯ್ತ್ರಿಪ್ಪ? ಓಹೋ, ಸಮಾಧಾನ ಕಪ್ಪಾರಿ ಒಂದರ. ಒಂದು ಶಾಂತತೆ ಕಾಪಾಡ್ರಿ. ಅಂತ ಮಾತಾವಪ್ಪ. ಹಾ, ಬರ್ಲಿ ಸರ. ವಿಷಯ ಮತ್ತ ಮರುವಾಗ್ತದೆ. 3 ಮಾತು ಕೊಟ್ಟ, ಪಟ್ನಿ ಚೀಟಿ ಒಳಗೆ ಬರೆದು ಕೊಟ್ಟ. ಯಮ ಚೀಟಿ ನೋಡ್ತಾನೆ ಏನ್ ಬರ್ತಾನಂತ ಹೇಳಿ. ಅದು ಏನ್ ಬರ್ತಾನಂತ ನೋಡ್ದಂಗ ಏನಾಯ್ತ್ರಿಪ್ಪ? ಮೊದಲನೇ ಮಾತು ಬರ್ದಿದ್ ಏನು? ಏನ್ರಿಪ್ಪ? ಮುಂದಿನ ವರ್ಷ ನನ್ನ ದೋಸ್ತರು ಇಂತಿಂತ ತಾರೀಕಿಗೆ ಲಗ್ನ ಆಗೋದದ, ಆಲಾರದಂಗ ಮಾಡು. ಹೌದು, ನನ್ನ ದೋಸ್ತರಿಗೆ ಲಗ್ನ ಆಗೋದದ, ಆಲಾರದಂಗ ಮಾಡು. ಇಂದಿನ ನಾಳೆ ನಮ್ಮ ದೋಸ್ತನ ಹೊಟ್ಟಿನ ಒಂದು ಗಂಡಸ ಮಗ ಹುಟ್ಟಿ ಬರ್ದೋದತ್ತ ಹೇಳ್ಯಾರ, ಹುಟ್ಲಾರ್ದಂಗ ಮಾಡು. ಹೌದು, ಹುಟ್ಲಾರ್ದಂಗ ಮಾಡಂದ. 3ನೇ ಮಾತು ಬರ್ದಿದ, ಅಂಕಲಗುಡಿ ಅಂತ ಪುಣ್ಯ ಕ್ಷೇತ್ರದೊಳಗ ಪಾಠ್ಯ ವಿಜೃಂಭಣೆಯಿಂದ ಜಾತ್ರೆ ಆಗುದದ, ಅಲ್ಲಿ ಏನಾರೆ ಅಡ್ಡಿ ಮಾಡು. ಹೌದು, ಅಡ್ಡಿ ಮಾಡು, ತಡಬು, ಬಂದ್ ಮಾಡು. ಯಮರಾಜ ಹುಚ್ಚಾದ, ಏನು ಅವ್ರದ್ದು ಹೆಂಗಾಗಬಾರದು, ಇವ್ರದ್ದು ಹೆಂಗಾಗಬಾರ್ದು ಅಂತ ಹೇಳಿ ಇದೇ ಬರ್ದಿದಿ. ನಿನಗಾಗಿ ಏನು ಬರ್ದಿದಿ? ಏನು ಬರ್ದಿ ಹೇಳಂದಾಗ ಏನಂದ? ಅವಾಗ ಇವ ಏನಂದ್ ಗೊತ್ತದನ್ರಿ? ಏನಂದ್ರಿಪ್ಪ? ನಾ ಸತ್ರ ಸಾಲಿ ಜಗ ಚಂದ ಇರ್ಬಾರ್ದಂತ. ಹೌದು ಹೌದು, ನಾ ಹೋದಿ ನೋಡ್ರಿ, ನನಗೇನಾಗಲಿ ಜಗತ್ತು ಚಂದ ಇರ್ಬೇಕನ್ನಂತವ್ರು ಹೌದು ಪುಣ್ಯಾತ್ಮರು. ಹೌದು, ಪುಣ್ಯಾತ್ಮರು ಇಲ್ಲಿ ಕುಡಿಯಲ್ಲ ಇಂಥವ್ರು. ಜಗತ್ತಿಗಲಾಗಲಿ ನಾ ಚಂದ ಇರ್ಬೇಕನ್ನಂತವ್ರು ಪಾಪಾತ್ಮ. ಎಮ್ಮೆಲ್ಲೆ ಎಂಪಿಗಳು ಅಂತವ್ರ. ಚಲೋ ಅಂಗಿ, ಚಲೋ ಪ್ಯಾಂಟ್, ಚಲೋ ತೊಗೊಂಡ್ರ ಹಾಕೋದ ಅವ್ರ ಬೇರೆ. ನಿಮಗೆ ಯಾಕೆ ಪುಣ್ಯಾತ್ಮರು? ನಮ್ಮ ಜೀವನ ನನಗೂ ಬರ್ತ. ಇವತ್ತು ಗೌಡ್ರದ್ ಹೆಂಗಾಗ್ಯದ ಗೊತ್ತದೇನ್ರಿ? ಹೆಂಗಾಗ್ಯದ್ರಿಪ್ಪ? ಯಾಕಂದ್ರ ನಮ್ಮ ಹನುಮಂತ ಗೌಡ್ರು ಜಗತ್ತದೊಳಗ ಮಾತಿನ ಮುತ್ತ ತೇರ ಅವ್ರದ್ದು ಕೀರ್ತಿ ಬೆಳೀತು. ಹೌದು, ಬೆಳೆದ್ರಿಪ್ಪ. ಸೊನ್ಯಾಳ ಹನುಮಂತ ಗೌಡ್ರ ಅಂತೇಳಿ ಕೀರ್ತಿ ಬೆಳೀತು. ಆದ್ರ ಸೊನ್ಯಾಳ ಹನುಮಂತ ಗೌಡ್ರು ಮೂಲತಃ ಹುಟ್ಟಿದ್ದು ಹುಟ್ಟಿಗೆ ಒಳಗ, ಅವ್ರ ಹೊಲ ಮನಿ ಎಲ್ಲ ಹುಟ್ಟಿಗೆ ಒಳಗೆ. ಹೌದಪ್ಪ. ಆದ್ರ ಹನುಮಂತ ಗೌಡ್ರ ಕೀರ್ತಿ ಜಗತ್ತದೊಳಗೆ ಹೆಂಗ, ಅವ್ರ ಮ್ಯಾಲ ಒಳಗೊಬ್ಬ ಡಗ್ಗ ಹೊಡಿ ವ್ಯಕ್ತಿ ಹೇಳ್ತಿದವ, ಅಂಕಲ್ಗುಡಿಗೆ ಹಾಡ್ಲಕ್ ಹೋಗೋದನೇ, ಅಲ್ಲಿ ಒಬ್ಬ ಗೌಡ್ರು ಇರ್ತಾರ, ನೀ ಹೋಗಾನ ಗಂಟು ಬೀಳು, ಹೋಗಾನ ಗಂಟು ಬೀಳತ್ತ. ಹೌದು, ಗೌಡ್ರಿಗೆ ಹೋಗಾನ ಗಂಟು ಬೀಳತ್ತಿದ್ರು. ನಾ ಗಂಟು ಬೀಳ್ಬೇಕತ್ತಿದ, ಆದ್ರ ಬರಟಿ ಗೌಡ್ರೆ ಬಲಕ್ಕೆ ಜಡ್ಜ್ ಹಿಡ್ಕೊಂಡು ಕೂತಾರ. ಇದು ನನಗೆ ಟೇಬಲ್ ಮೇಲೆ ಜಡ್ಜ್ ಕೂತಾರಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವು ಎಲ್ಲರೂ ಸಂಸಾರಿಕರಿದ್ದರು ಪ್ರಪಂಚ ಬದಿ ಗೊತ್ತಿ ಪಾರಮಾರ್ಥದೊಳಗ ತಾಯಿ ಸೇವಾ ಒಂದು ಘಳಿಗೆರೆ ಮಾಡಬೇಕಂತ ತಾವೇನು ಬಂದಿರಲ್ಲ ಆತ್ಮೀಯ ಬಂಧುಗಳೇ, ತಾವು ನಿಜಕ್ಕೂ ಪುಣ್ಯಾತ್ಮರು, ತಾವು ನಿಜಕ್ಕೂ ಪುಣ್ಯಾತ್ಮ. ಅದೇ ಕರ್ಮಯೋಗಿಯ ಕೆಲಸ. ನೋಡ್ರಿ ಗೌಡ್ರ, ಅದೇ ಪ್ರಾರಬ್ಧ ಅಲ್ರಿ, ಅದು ಪ್ರಯತ್ನ. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ಪ್ರಯತ್ನನೇ ಹೆಚ್ಚದ, ಕರ್ಮನೇ ಹೆಚ್ಚದ. ನೀ ಮಾಡು ಕರ್ಮ ಸತ್ತಿತ್ತಂದ್ರ ಭಗವಂತ ದಾಸಾಗಿ ನಿನ್ನ ಬೆನ್ನತ್ತಿ ಬರ್ತಾನಂತ ಹೇಳಿ ಅದು ಬಹಳ ಮಾತಾಡಿ ತಮ್ಮೇರಿಗೂ ವಜ್ಜಾಗಲಾರದೆ ಒಂದು ನಾಲ್ಕುಡಿ ಚಾಲ ಹಾಡಿ ಸಂಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳಬೇಕಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದ ವಿನಂತಿ ಹೇಳಿ ಕ್ಯಾಲಿ ಚಾಲು ಮಾಡ್ತಕ್ಕ. ಓಕೆ ಓಕೆ ಓಕೆ. ಅಲೋ, ಚಾಲು ಮಾಡೋದಕ್ಕಿಂತ ಮಾತಾಡ ಬರ್ತಾ ಕತ್ತರಿ. ಬತ್ತರಿಪ್ಪ, ಕತ್ತರಿ ಒಂದು ಕಾರ್ಯವನ್ನು ಮಾಡಬೇಕು. ಹೌದು, ಕಾರ್ಯವನ್ನು ಮಾಡಿದ್ರೆ ಪುಣ್ಯ. ಹೌದು ಹೌದು.
ಮನಸ್ಸಿನೊಳಗೆ ಹೊಲಸು ಭೇದವನ್ನಿಟ್ಟುಕೊಂಡು ಮಾಡಿದರೆ ಪುಣ್ಯ ಸಿಗುತ್ತದಯ್ಯ. ಹ್ಯಾಂಗ ಸಿಗುತ್ತದಯ್ಯ ಬರ್ಲಿ ನೋಡ್ರಿ ಅವ್ರ ಈಗ ಕಾರ್ಯ ಮಾಡ್ಬೇಕು ಹೆಂಗ ಹೆಂಗ್ರಿಪ್ಪ ಈಗ ನಿಮಗೆಲ್ಲರಿಗೂ ಗೊತ್ತದ ಮಹಾಭಾರತದೊಳಗ ಮಹಾಭಾರತದೊಳಗ 101 ಮಂದಿ ಕೌರವರಾದ್ರು, ಹೌದು 5 ಮಂದಿ ಪಾಂಡವರಾದ್ರು. ಹೌದು 6 ಮಂದಿ ಕರ್ಣ ಬಿಟ್ಟು ಅವರು ಕೂಡ ಪಂಚ ಪಾಂಡವರಂದ್ರ ಇವರೇ 5 ಮಂದಿ ಇಟ್ಟೇ ಮಂದಿ ಓಕೆ ಅದಕ್ಕ 101 ಮಂದಿ ಮಕ್ಕಳು ಏನು ಮಾಡ್ತಾರಂತೇಳಿ ಕಾರ್ಯ ಮಾಡಲಾರ್ದೆ ನನ್ನ ಗಂಡಿಗೆ ಕಣ್ಣಿಲ್ಲ ಅಂತೇಳಿ ಗಾಂಧಾರಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಳು. 101 ಮಂದಿ ಮಕ್ಕಳು ಅದರನ್ನು ಗುರಿಯಾದರು. ಹೌದಪ್ಪ ಹೌದು 5 ಮಕ್ಕಳಿನ ನನ್ನ ಮಕ್ಕಳು ಜಗತ್ತದೊಳಗ ಏನು ಮಾಡ್ತಾರಂತೇಳಿ 5 ಮಂದಿ ಮಕ್ಕಳ ಮ್ಯಾಗ ನಿತ್ಯ ಕಾಯಕ ಮಾಡಿದಳು. ಯಾರು? ಯಾರಿಪ್ಪ? ಕುಂತಿದೇವಿ. ಅವಾಗ ಆ ಕಾರ್ಯಕ್ಕೆ ಮಕ್ಕಳು ಧರ್ಮಕ್ಕೀಡಾಗಿ 101 ಮಂದಿ ಪಾಂಡವರಿಗೆ ಕೌರವರಿದ್ರು, 5 ಮಂದಿ ಪಾಂಡವರು ನೆಟ್ಟಿ ತೊಳೆದು ಜಗತ್ತದೊಳಗೆ ಧರ್ಮದ ಪಾದ ತಿಳಿದು. ಹೌದಪ್ಪ ಹೌದು ಒಪ್ಪಂತ ಮಾತು. 101 ಮಂದಿ ಕೊಟ್ಟ ಮಂದಿ ಇದ್ರು, 5 ಮಂದಿ ಅವ್ರನ್ನ ಮುರಿಯುವಂತ ತಾಕತ್ತು ಬರ್ಲಿಕ್ಕೆ ಕಾರಣವೇನು? ಹೌದು ಗೌಡ, ನೀವು ಮತ್ತೆ ಮತ್ತೆ ನಮಗೆ ಪ್ರಯತ್ನ ಪ್ರಯತ್ನ ಮಾಡಲೇಬೇಕು. ಯಾಕೆ ಹೇಳ್ತೀನಿ ಕೇಳ್ರಿ. ನಮ್ಮ ಹಿರಿಯರು ನಮಗೆ ಎಷ್ಟು ತಿಳುವಳಿಕೆ ಎಷ್ಟರ ಮಟ್ಟಿಗೆ ಬುದ್ಧಿ ಕೊಟ್ಟರೆ ಅಷ್ಟರ ಮಟ್ಟಿಗೆ ಹೇಳ್ತೇವೆ. ಹೌದಲ್ಲ ಈ 101 ಮಂದಿ ಕೌರವರು ಹೆಂಗ ಅದಾರಲ್ಲ ಹಂಗ ಅವ್ರ ಮಾವಾದಂತ ಶಕುನಿ ಏನದನಲ್ರಿ, ಸ್ವಾದರ ಅವರು ಕೂಡ 101 ಮಂದಿ ಇದ್ರ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹೌದು ಹೇಳ್ತಾರೆ ನಮ್ಗ್ ಗೊತ್ತಿಲ್ಲ. ಆದರೆ ಒಂದು ವಿಷಯ ಏನಾಗಿತ್ತು, ಏನಾಗಿತ್ರಿಪ್ಪ? ಈ 101 ಮಂದಿ ಕೌರವರು ಸ್ವಾದರ ಮಾವುಗಳಾದಂತ 101 ಮಂದಿ ಶಕುನಿಗಳಿಗೆ ಬಂದಿತ್ತ ಖಾನದಾಗಿತ್ತು ಇಟ್ಟಿದ್ರು. ಹೌದು ಅವ್ರಿಗೆ ಹೊಟ್ಟಿಗೆ ಅನ್ನ ಕೊಡ್ತಿತ್ಲ, ಪ್ರತಿನಿತ್ಯ ಒಬ್ಬೊಬ್ಬನಿಗೆ ಒಂದೊಂದೇ ಹನಿ ನೀರು ಕೊಡ್ತಿರು. ಹೌದು ಒಂದೊಂದು ಹನಿ ನೀರು ಹಾಕ್ತಿದ್ರು. ಒಂದೊಂದೇ ಹನಿ ನೀರು ಕೊಡೋ ಸಮಯಕ್ಕೆ 101 ಮಂದಿ ಶಕುನಿಗಳು ವಿಚಾರ ಮಾಡ್ತಾರ, ಹೌದಾ ಒಂದು ಹನಿದಿಂದ ನಾವು ಬದುಕುವುದಿಲ್ಲ, ಎಲ್ಲಾರ ನಡು ನಾವು 100 ಮಂದಿ ತ್ಯಾಗ ಮಾಡಿ 101 ಮನೆ ಒಬ್ಬನೇ ಒಬ್ಬ ಶಕುನಿಗೆ ಕೊಟ್ಟಂದ್ರ ಮುಂದೆ ಪ್ರಯತ್ನದಿಂದ ಅವ ಕೌರವರ ವಂಶ ನಾಶ ಮಾಡ್ತಾನಂತೇಳಿ ಅವಾಗಲೇ ಚರ್ಚೆ ಆದ ಪ್ರಕಾರ ಮುಂದೆ ಅವನೇ ಶಕುನಿ ಸ್ವಾದರ ಮಾವ ಸಂಗಟ್ಟಿದ್ದೆ ಅಧರ್ಮಕ್ಕೆ ಮೆಟ್ಟಿ ತೊಳೆದನ್ರಿ. ಇದು ನಮಗೆ ತಿಳಿದಂತ ನಮ್ಮ ಹಿರಿಯರು ಹೇಳಿದಂತ ಉತ್ತರ. ಎದ್ದು ಮಾತದೆ, ಹೇಳಿದ್ದು ಮಾತದೆ, ನಾವು ಕೇಳೋದು ಅದೇ. ಅದಕ್ಕೆ ಆತ್ಮೀಯ ಬಂಧುಗಳೇ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದರು ಸಹಿತ ಬಲ ಸಾಹಿತ್ಯ ಎಲ್ಲರಲ್ಲಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಏನಪ್ಪ ಮಾತಾ? मिली जिंदगी किसी के काम आने के लिए, मगर जिंदगी का सारा वक्त निकल गया कागज के टुकड़े कमाने के लिए. ಕರ್ನಾಟಕ ಪುಣ್ಯವಂತ, ಕರ್ನಾಟಕ ಮಹಾರಾಷ್ಟ್ರ ಅಲ್ಲ. ಇದು ಓದ್ರ ಬರಬೇಕಾದ್ರೆ ಗೊತ್ತಿಲ್ಲನ್ರಿ ಮುಂದೆ ಕನ್ನಡದಾಗ ಹೇಳ್ತೀನಿ ಗೌಡ್ರ. ಹೇಳಲ್ಲ मिली थी जिंदगी किसी के काम आने के लिए, मगर जिंदगी का सारा वक्त निकल गया कागज के टुकड़े कमाने के लिए. ಹೌದಪ್ಪ ಹಿಂಗಂದ್ರೆ ಏನ್ರಿ ಸರ? अरे बंदे क्या करोगे इतना कमा कर? ಇಟ್ಟು ಗಳಿಸಿ ಏನ್ ಮಾಡೋಣ? ना कब्र में जेब है, ना कब्र में अलमार है, ये मौत का फरिश्ता है, ये रिश्वत नहीं ले पाएगा तेरे महात्मा ಹೇಳ್ತಾ. ಹೌದಪ್ಪ ಹೌದಾ? ಶ್ರೇಷ್ಠವಾದಂತ 23,99,99,000 89,99,999 ಇವೆಲ್ಲ ತಿರುಗಿ ಬಂದಿರ್ತಕ್ಕಂಥ ಇದು ಕೊನೆಯವೇ. ಇದು ನರಜಂತು ನಾಮ ಶ್ರೇಷ್ಠತೆ, ನರಜಂತು ನಾಮ ಕನಿಷ್ಠತೆ. ಹೌದಾ? ಇದು ಶ್ರೇಷ್ಠ ಜನ್ಮಕ್ಕೆ ಹುಟ್ಟಿ ಬಂದಿದೆ. ಹೌದು ಮಕ್ಕಳು ಮರಿ ಹೆಂಡ್ರು ಮಕ್ಕಳು ಹೊಲ ಆಸ್ತಿ ಅಂತ ಗಳಿಸಿರ್ಲಾಗ್ತದೆ. ಶರಣರು ಸಂತರು ಸತ್ಪುರುಷರು ಈ ರೊಟ್ಟಿಗೆ ಕಾಗದಂದಾರ. ಮನುಷ್ಯನೇ ಎಟ್ಟು ಗಳಿಸಿಟ್ಟು ಏನ್ ಮಾಡಿಯೋ? ಎಲ್ಲಿಟ್ಟು ಏನ್ ಮಾಡ್ತೇವೆ? ಹೋಗೋ ಮುಂದೆ ನನಗೆ ಕಿಶ ಇರೋದಿಲ್ಲ,
ಒಯ್ದಿಟ್ಟಿನಂದ್ರೆ ಗುರಿ ಒಳಗೆ ಕಪಾಟಿ ಇರುವುದಿಲ್ಲ. ಹೌದಪ್ಪ. ಇದು ಹುಟ್ಟಿ ಸಾಯಿ ಜನ್ಮದು. ಹೌದು. ಮಣ್ಣಿನೊಳಗೆ ಹುಟ್ಟಿರ್ತಕ್ಕಂತ ಇದು ಶರೀರ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗೋದವ. ಹೌದು. ನಾ ಬಹಳ ಗಳಿಸಿನತ್ತ ನೀ ಅಲ್ಲ ನಿಮ್ಮಪ್ಪ ಬಂದ್ರು ಯಮರಾಜ ನಿನಗೆ ಬಿಡೋದಿಲ್ಲ ಅಂತ ಹೇಳಿ ಜಕ್ಕೊಂಡ್ ಹೊಕ್ಕನ ಅದಕ್ಕೆ ಆತ್ಮೀಯ ಬಂಧುಗಳೇ ಬಹಳ ಮಾತಾಡಿ ತಮ್ಮ್ಯಾರಿಗೂ ವಜ್ಜೆ ಆಗ್ಲಾರ್ದೆ ನಾಲ್ಕು ನೋಡಿ ಚಾಲ ಹಾಡಿ ಸಜೋಡಿ ಕಲಾವಂತಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆ ಹೇಳಿ ತಮ್ಮೆಲ್ಲರಿಗೂ ಏನಂತ ಹೇಳಿ ಕ್ಯಾಲಿ ಚಾಲ ಕ್ಲಾಸ್ ಮಾಡೋರು ದಾಟೇದಿ ನಿಮ್ಮಂತ ಹಿರಿಯರ ಆಶೀರ್ವಾದ ಇತ್ತಂದ್ರ ಎಲ್ಲ ಯಾರು ಹಿರಿಯ ಹೆಸರು ಇಲ್ಲ. ಅಂಗಡಿಗೆ ಹೋದಾಗ ಏನು ಅಂಗಡಿಯಾಗ ಏನ್ ಬೇಕಾದ್ರೆ ಸಾಮಾನದವ ನೀವ್ ಎಷ್ಟು ರೊಕ್ಕ ಕೊಡ್ತಿರಲ್ಲ ಅಂತ ನಿಮ್ಮಲ್ಲಿ ಎಷ್ಟು ಪುಣ್ಯದ ಬಲತ್ಕಾರ ಸರ ಇಲ್ಲಿ ಕೇಳಿ ನಂಬೋದರ ಮಾಡೋ ಮಾಸ್ತರಿಗೆ ನಿಮ್ಗೆ ಗೌಡ್ರಿ ಹಂಗ ಹಾಕತ್ತಾರ ಗೊತ್ತೇನ್ರಿ? ಟಿಕ್ಕಾವ್ ತಗೊಂಡು ಗುಡ್ಡ ಕಡದ ಕಿಡ್ಲಕತ್ತಾರ ಸಣ್ಣಗೆ ಬರೋ ಹೊರಗೆ ಅಂತ ಹೇಳಿ. ಇಲ್ಲ ನನಗೂ ಹೌಸಾಯ್ತು. ಬರೇ ಕೇಳಿದ ಇವತ್ತು ಗೌಡ್ರು ನನಗೂ ಕೇಳಾನೆ ಒಂದ್ ಎರಡು ಮಾತಾನೆ ಹೇಳಕ್ ಬರ್ತದನ್ನು ಆನಂದದ. ಅದಕ್ಕೆ ಎಲ್ಲಿ ಆತ್ಮೀಯ ಬಂಧುಗಳೇ, ಇದು ಮನಸ್ಸು ಎಂಬುದು ಮಂಗ್ಯಾದ. ಒಂದು ಹೊತ್ತು ಆನಂದ ಇರ್ತದ, ಒಂದು ಹೊತ್ತು ದುಃಖಿ ಇರ್ತದ. ಅದಕ್ಕೆ ಬಹಳ ಮಾತಾಡಲಾರದೆ ನಾಲ್ಕು ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ಆದ್ರೂ ಇನ್ನೂ ವಯಸ್ಸದ ಎಲ್ಲ ಅದ. ಸರಿಯಾಗಿ ಕಲ್ತ್ಕೊಂಡ ಲೋಕಕ್ಕೆ ಜ್ಞಾನವನ್ನು ಉಪದೇಶ ಮಾಡುವಂತ ಬುದ್ಧಿ ನಿನ್ನಲ್ಲಿ ತಾಯಿ ಕೊಡ್ಲಿ ಅಂತೇಳಿ ನನ್ನಿಂದ ಬೇಡಿಕೆ. ಓಕೆ ಓಕೆ. ಅದೇ ರೀತಿ ಏನತ್ತ ಮನಸ್ಸಿಗೆ ಅನ್ನೋದಾಗಿ ನಿಂಗಪ್ಪ ಕಾಕ ಲಕ್ಷ್ಮಣ ಮುತ್ಯ ನಂದಗಾಂವ್ ಈ ಮಕ್ಕಳ ಸೇವಾಕ್ ಹೋಗಿ ಮುಟ್ಲು ತಿಳ್ಕೊಂಡು 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಅಂತವ್ರ ಮನೆತನದೊಳಗೆ ಸಿದ್ಧರು ಶರಣರಂತ ಮಕ್ಕಳು ಸದಾ ಯಾವತ್ತು ಉಂಡಾಡಲಿ ತಿಳ್ಕೊಂಡು ಈ 101 ರೂಪಾಯಿ ಹಣವನ್ನು ಸ್ವೀಕಾರ ಮಾಡ್ತಾರೆ. ಇದು ಅಲ್ಲದ ಒಂದು ಪ್ರಶ್ನೆ ಮಾಡಿ ಹೌದು ಮಾಡ್ರಲ್ಲ ಗೌಡ್ರ. ಕಾಲ ಯಾಕೆ ಇಟ್ರಿ, ಇದನ್ನ ಯಾಕೆ ಮಾಡ್ರಿ ಮತ್ತದ ಯಾರೋ ಹೇಳ್ರಿ ಕಾಲ ಎದಕ್ಕೆ ಇಟ್ಟಿದೀವಿ ನಾವು? ನಮ್ಮೂರಿಗೆ ಬಂದು ಹೋದ್ರೆ ಶ್ರೇಷ್ಠ ಕನಿಷ್ಠ ವಿಚಾರ ಇಲ್ಲ. ಇಲ್ಲ ಇಬ್ಬರು ಮಕ್ಕಳು ಒಂದೇ ಸಮ ಗೌಡ್ರ. ನಮಗ್ ಹಾಕಂತಾರಿ ಗೌಡ್ರು ನೋಡಿ ಮಾತಾಡ ಮಕ್ಕಳು ಅಡದ ನಾವ ಮಚ್ಚಲು ಬಡವರು ಬಡಿಸ್ಕೋಬೇಕು, ದೇಹ ಅಂತರು ಅಡಿಸ್ಕೋಬೇಕು, ಎಲ್ಲ ಮಾಡಬೇಕು. ನಾವು ಅದಕ್ಕೆ ಗೌಡ್ರು ನಾವು ಗೌಡ್ರ. ಆದರೆ ನಿಮಗ 1 2 ಇಟ್ಟಿಲ್ಲ, ಇಬ್ಬರು 1 ಇಬ್ರು 2 ಇಬ್ಬರಿಗೆ ಒಂದೊಂದು ಕಾಲ ಇಟ್ಟಿವಿ. ಹೌದು ಈಗ ಅವ್ರ ಇಬ್ಬರಿಗೆ ಹಾಡಾರಿ ಹೋಗೋದು ಕೊಟ್ರಿ, ನನಗ ಬಸವಣಿಗೆ ಏನು ಕೊಡೋದು? ನಿಮಗ ಉಪ್ಪಿಟ್ಟ ಚಾ ಮುಂಜಾನೆ ರೈತ ನಮಗೆ ಚಾ ಉಪ್ಪಿಟ್ಟ ತಿರುವ ನಾವಿಬ್ರು ಅಲ್ರಿ, ನಾವಿಬ್ರು ಗಂಡಸ ಮಕ್ಕಳದಾರಿ ಗೌಡ್ರ. ಪಾಲ ಬೇಕು ನಮಗೂ ಅದ್ರಾಗ. ಇಲ್ಲ ಬೇಕಾದ್ರೆ ಬಾಳೆಹಣ್ಣು ಹೇಳ್ಕೊಡ್ರಿ. ಬೇಡ್ರಿ ಬಾಳೆಹಣ್ಣು ಬೇಡ್ರಿ. ಕೇಳ್ರಿ ಕೊಟ್ಟಕ್ಕಿಂತ ಆನಂದ ಐತ್ರಿ. ನಮಗ್ ಕೊಟ್ಟಕ್ಕಿಂತ ಆನಂದ ಐತ್ರಿ. ನೋಡ್ರಿ ಬಂದ ನಿಮ್ಮಲ್ಲಿ ಇರತಕ್ಕಂತ ಅನುಭವವನ್ನ ನಮ್ಮಲ್ಲಿ ಅವ್ರು ದುಡ್ಡು ಕೊಟ್ಟವ್ರು ನಾವು ಏನ ದುಡ್ಡು ಅವ್ರದ ದುಡಿಯವ್ರು ಏನೇನು ಬಂದು ಕುರ್ಚಿಯನ್ನ ಕೂತ್ ಹೇಳವ್ರ. ಹೌದ್ರಿಪ್ಪ. ಎಲ್ಲ ಅವ್ರದದ ಕೂಡಿರತಕ್ಕಂತ ಭಕ್ತಾದಿಗಳದ. ನಿಮ್ಮಿಂದ ಏನಾಗಬೇಕು ಸ್ವಲ್ಪ ಅನುಭವ ಅವ್ರಿಗೆ ಸಿಗಬೇಕು. ಇದೊಂದ ನನ್ನ ಉದ್ದೇಶ. ಹೌದು. ಯಾಕಂದ್ರೆ ನಾವು ಕೆಲವೊಂದು ಇದದಾವ ನಮಗೆ 78ನೇ ರನ್ನಿಂಗ್ ಚಲೋದ ಏಜ್ ಇಂದ ಆಯ್ತಲ್ಲ ಒಂದಿನ ಕಡಿಮೆ ನಿಲ್ಲನು ಪಳೆ ಬಂದ ನೀವು ಇನ್ನ ಮೋದಿ ಕಂಡಕ್ ಕಾತ್ರಿ, ನಿಮ್ಗೆಲ್ಲಿ ಹೋಗ್ರಿ ನಾ ಒಳಗೆಲ್ಲ ಗೋಡ್ಲೆ ಹತ್ತೈತಿ ಜ್ಞಾನ ಹಲೋ ಅಣ್ಣ, ಇದಕ್ಕೊಂದ್ ಸೌಂಡ್ ಬಿಡ್ರಿ ಅಣ್ಣ, ಕಮ್ಮಿ